ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ರೆಡ್ ಉಸಲ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸವಾಗಿ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಒಂದು ಕುಕ್ಕರ್ ಜಾರನ್ನು ತೊಗೊಂಡು ಈಗ ಅದಕ್ಕೆ 1 ಕಪ್ ಆಗುವಷ್ಟು ಮೊಳಕೆ ಕಟ್ಟಿರುವಂಥ ಮಡಿಕೆ ಕಾಳನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಅದನ್ನು ವಾಶ್ ಮಾಡಿ ಮತ್ತು ಬೇರೆ ನೀರನ್ನು ಹಾಕಿಬಿಟ್ಟು ಗ್ಯಾಸ್ ಹಚ್ಚಿಬಿಟ್ಟು ಅದ್ರ ಮೇಲೆ ಇಟ್ಟು ಇವಾಗ ಕುಕ್ಕರ್ ಬಾಯನ್ನು ಹಾಕಿಬಿಟ್ಟು ಒಂದು ವಿಜಲ್ ಹಾಕೋತೀನಿ. ಇವಾಗ ನೋಡಿ ಒಗ್ಗರಣೆಗೆ ಇದನ್ನೆಲ್ಲ ತೊಗೊಂಡಿದ್ದೀನಿ ನಾನು. ಇವಾಗ ಒಂದು ಮಿಕ್ಸರ್ ಜಾರನ್ನು ತೊಗೊಂಡು ಅದಕ್ಕೆ ಕೊಬ್ಬರಿ ಹಾಕೋತಾ ಇದ್ದೀನಿ. ಇವಾಗ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಜೀರಿಗೆ, ಸ್ವಲ್ಪ ಶುಂಠಿ, ಇವಾಗ ಕೊತ್ತಂಬರಿ ಮತ್ತು ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ. ಇವಾಗ ಅದನ್ನು ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ. ಇವಾಗ ನೋಡಿ ಆಗಿದೆ. ಇವಾಗ ಗ್ಯಾಸ್ ಹಚ್ಚಿಬಿಟ್ಟು ಒಂದು ಬಾಣಲಿನ ಅದ್ರ ಮೇಲೆ ಇಟ್ಟಿದ್ದೀನಿ. ಇವಾಗ ಅದಕ್ಕೆ ಎಣ್ಣೆ ಹಾಕಿಬಿಟ್ಟು ಜೀರಿಗೆ, ಸಾಸಿವೆನ ಹಾಕಿದ್ದೀನಿ ಮತ್ತು ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಈರುಳ್ಳಿನ ಹಾಕ್ತಾಯಿದ್ದೀನಿ. ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ. ಇವಾಗ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ನೋಡಿ ಚಚ್ಚಿಬಿಟ್ಟು ಹಾಕಿದ್ದೀನಿ. ತುಂಬ ಪೇಸ್ಟ್ ಏನು ಮಾಡಿಲ್ಲ, ಸ್ವಲ್ಪ ಚಚ್ಚಿ ಹಾಕಿದ್ದೀನಿ. ಇವಾಗ ಮತ್ತೆ ಅದು ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು. ಇವಾಗ ಅದಕ್ಕೆ ಟೊಮೆಟೊನೂ ಹಾಕ್ಕೊಂಡಿದ್ದೀನಿ ಮತ್ತು ಫ್ರೈ ಮಾಡಬೇಕು. ಸ್ವಲ್ಪ ಉಪ್ಪು ಹಾಕಬೇಕು, ಟೊಮೆಟೊ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ ಈ ಥರ ಫ್ರೈ ಮಾಡಬೇಕು. ಇವಾಗ ಆಲೂಗಡ್ಡೆನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಒಂದು ಆಲೂಗಡ್ಡೆ ಅಷ್ಟೇ ಹಾಕಿರೋದು. ಇವಾಗ ಅದನ್ನೆಲ್ಲ ಫ್ರೈ ಮಾಡಬೇಕು. ನೋಡಿ ಫ್ರೈ ಆಗ್ತಾ ಇದೆ. ಈ ಥರ ಫ್ರೈ ಮಾಡಬೇಕು ಆಯಿಲ್ ಬಿಡೋವರೆಗೂ. ಇವಾಗ 1-2 ಸ್ಪೂನು ಖಾರ ಪುಡಿ ಹಾಕ್ತಾಯಿದ್ದೀನಿ. ಮತ್ತು ಇವಾಗ ಸ್ವಲ್ಪ ಅರಿಶಿನ ಮತ್ತು ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಉಪ್ಪನ್ನು ಹಾಕಬೇಕು. ಖಾರ ಉಪ್ಪು ಎಲ್ಲ ನೀವು ರುಚಿಗೆ ಅನುಗುಣವಾಗಿ ಹಾಕಬೇಕು. ಇವಾಗ ನೋಡಿ ರುಬ್ಕೊಂಡಿಟ್ಟಿರುವಂಥ ಕೊಬ್ಬರಿನೂ ಹಾಕ್ತಾಯಿದ್ದೀನಿ. ಮತ್ತು ಅದರದ್ದೇ ನೀರನ್ನು ಹಾಕಿಬಿಟ್ಟು ಮಿಕ್ಸರಲ್ಲಿ ಹಾಕಿಬಿಟ್ಟು ನೀರು ಹಾಕ್ತಾಯಿದ್ದೀನಿ. ನೋಡಿ ಇವಾಗ ಕುದೀತಾ ಇದೆ. ಇದು ಬಾದ್ಶಾ ಪಾವ್ ಭಾಜಿ ಮಸಾಲ, ಮತ್ತು ಇದು ಎವರೆಸ್ಟ್ ಕಿಚನ್ ಕಿಂಗ್ ಮಸಾಲ, ಮತ್ತು ಇದು ಎವರೆಸ್ಟ್ ಸಾಂಬಾರು ಮಸಾಲ. ಈ ಮೂರನ್ನು ಸ್ವಲ್ಪ ಸ್ವಲ್ಪ ಹಾಕ್ತೀನಿ ನಾನು. ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಥರ ಮಿಕ್ಸ್ ಮಸಾಲ ಎಲ್ಲ ಹಾಕಿ ಮಾಡಿಕೊಂಡ್ರೆ. ನೋಡಿ ಎಲ್ಲನೂ ಒಂದು ಸ್ವಲ್ಪ ಕಿಚನ್ ಕಿಂಗ್ ಮಸಾಲ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ನೋಡಿ ಇವಾಗ ಮೊಳಕೆ ಕಟ್ಟೆಲ್ಲ ಕುದ್ದಿದೆಯಲ್ಲ, ಎಲ್ಲನೂ ಕುಕ್ಕರಲ್ಲಿರೋದನ್ನೆಲ್ಲನೂ ಹಾಕಿದ್ದೀನಿ ಇವಾಗ ಇದರಲ್ಲಿ. ಮತ್ತು ಅದ್ರದ್ದು ನೀರನ್ನು ಬಸ್ದಿಲ್ಲ, ಅದನ್ನ ನೀರನ್ನೇ ಹಾಕಿಬಿಟ್ಟಿದ್ದೀನಿ. ಇಲ್ಲಾಂದರೆ ರುಚಿ ಎಲ್ಲ ಹೋಗ್ಬಿಡುತ್ತದು. ಮೊಳಕೆ ಕಾಳಿಂದು ಕುದಿಸಿರೋ ನೀರನ್ನೇ ಹಾಕಬೇಕು, ಬೇರೆ ನೀರು ಹಾಕಬೇಡಿ. ಮೇಲೆ ಮತ್ತೆ ಬೇರೆ ನೀರು ಹಾಕ್ಕೋಬೋದು, ಅದ್ರ ನೀರನ್ನು ಚೆಲ್ಲಬೇಡಿ, ಅದೇ ನೀರನ್ನೇ ಹಾಕಬೇಕು. ಇವಾಗ ಮತ್ತೆ ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡಿದ್ದೀನಿ ನಾನು. ಸ್ವಲ್ಪ ನೀರೇ ಇರಬೇಕು ಇದು ಉಸಳು. ತುಂಬ ಗಟ್ಟಿ ಹಾಕಿದರೆ ಟೇಸ್ಟ್ ಅಷ್ಟೊಂದು ಸರಿ ಅನಿಸಲ್ಲ ತಿನ್ನಲಿಕ್ಕೆ. ಸ್ವಲ್ಪ ನೀರೇ ಬೇಕು. ನೋಡಿ ಇವಾಗ ಕೊತ್ತಂಬರಿ ಹಾಕೋತಾ ಇದ್ದೀನಿ ಮತ್ತು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೀವು ಕ್ವಾಂಟಿಟಿ ಎಲ್ಲ ನೀವು ಮಾಡುವಂಥ ನಿಮಗೆ ಎಷ್ಟು ಕ್ವಾಂಟಿಟಿ ಮಾಡ್ತಿದ್ದೀರಲ್ಲೋ ಅದರ ಅನುಗುಣವಾಗಿ ಈರುಳ್ಳಿ ಟೊಮೆಟೊ ಎಲ್ಲ ಹಾಕೋಬೇಕು. ಇವಾಗ ಕಸ್ತೂರಿ ಮೇಥಿ ಹಾಕಿದ್ದೀನಿ ಸ್ವಲ್ಪ. ನೋಡಿ ಮತ್ತೆ ನೀರು ಬೇಕಾದರೆ ನೀವು ಮತ್ತೆ ಮಿಕ್ಸ್ ಮಾಡ್ಬೋದು. ಇವಾಗ ಕುದೀತಾ ಇದೆಯಲ್ಲ, ಗಟ್ಟಿ ಗಟ್ಟಿ ಆಗ್ತಾ ಇದೆ ಅದು. ಮತ್ತೆ ನೀರನ್ನು ಬೇಕಿದ್ದರೆ ಆ್ಯಡ್ ಮಾಡ್ಬೋದು. ನೋಡಿ ಕಾಳೆಲ್ಲ ಕುದ್ದಿದೆ. ಕುಕ್ಕರಲ್ಲೇ ಇದು ಕುದ್ದಿರುತ್ತಲ್ವ ಕಾಳು, ಆದರೂ ಅದೆಲ್ಲ ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ವ ಕಾಳಿಗೆ, ಅದಕ್ಕೆ ಮತ್ತೆ ಚೆನ್ನಾಗಿ ಕುದಿಸ್ಬೇಕು. ನೋಡಿ ಇವಾಗೆಲ್ಲ ಎಣ್ಣೆ ಹೇಗೆ ಬಿಟ್ಕೊಂಡು ಮೇಲ್ಗಡೆ ಎಣ್ಣೆ ಬರ್ತಾ ಇದೆ. ನೋಡಿ ಇವಾಗ ಆಗ್ತಾಯಿದೆ ಇದು ಬ್ರೆಡ್ ಉಸಳಿಗೆ ಸ್ವಲ್ಪ ಆಯಿಲೆಲ್ಲ ಮೇಲ್ಗಡೆ ಕಂಡ್ರೇ ಚೆನ್ನಾಗಿರುತ್ತದು. ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ನೀವು ಕಡಿಮೆ ಆಯಿಲ್ ತಿಂತೀರಾ ಅಂದರೆ ಸ್ವಲ್ಪ ಕಡಿಮೆನೇ ಹಾಕಿ ಮಾಡ್ಕೊಳ್ಳಿ. ಸ್ವಲ್ಪ ಆಯಿಲೆಲ್ಲ ಇದ್ದರೆ ಚೆನ್ನಾಗಿ ಅನಿಸುತ್ತಲ್ವ ತಿನ್ನೋಕ್ಕೂ ಇದು, ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿದ್ದೀನಿ. ನೋಡಿ ಕುದ್ದು ಈ ಥರ ಆಯಿಲ್ ಬಿಡ್ತಾ ಇದೆ. ಇವಾಗ ಆಗಿದೆ ಇದು. ನೋಡಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.